ಧರ್ಮರಿಗೆ ಕೇಳಿ ಮಗಳಿಗೆ ಕರ್ಕೊಂಡು ಬಾಣತನಕ ತನ್ನ ಮನೆಗೆ ಕರ್ಕೊಂಡು ಬರ್ಬೇಕಂತೇಳಿ ಕಂಟಲು ತಗೊಂಡು ಧರ್ಮರ ಮನೆಗೆ ಬಂದ. ಹೌದೌದು. ಧರ್ಮರಿಗೆ ತಾಯಿನೇಳ ಪದ್ಮಾದೇವಿಗೆ ಕೇಳ್ತಾನ, ಯಾರು? ರಾಯಣ್ಣಗೌಡ. ಏನಂತ ಕೇಳ್ತಾನ? ನನ್ನ ಮಗಳಿಗೆ ಬಾಣತನಕನ ಕರ್ಕೊಂಡು ಹೋಗ್ಬೇಕಂತೇಳಿ ಕರ್ಲಿಕ್ಕೆ ಬಂದಿದ. ಹೌದಾ? ಹಚ್ಚುಟ್ರಿ ನನ್ನ ಮಗಳಿಗೆ. ಹೌದ್. ಅವಾಗ ಪದ್ಮಾದೇವಿ ಅಂದಳು, ನಾ ಏನ್ ಹೇಳಂಗಿಲ್ರಿ, ಧರ್ಮರಿಗೆ ಕೇಳ್ರಿ. ಹೌದ್. ಅವಾಗ ಹೌದು ಸಿದ್ಧ ಬಿಳಿಯಾಣ ಸಿದ್ಧಗೆ ಕೇಳತ್ತಾನ, ಯಾರು? ರಾಯಣ್ಣಗೌಡ. ಹೌದಾ? ಧರ್ಮರ ನನ್ನ ಮಗಳ ಬಾಣತಾನ ನಮ್ಮ ಮನೆಗೆ ಆಗಲಿ, ನಾ ತಗೊಂಡು ಹೋಗುತ್ತೆ. ಅವಾಗ ಹೌದು ಸಿದ್ಧ ಹೇಳ್ತಾನ, ಗೌಡ ಧರ್ಮರ ಜಡಿ ನೀರ ಪರವೂರಿಗೆ ದಕ್ಕಂಗಿಲ್ಲ, ಒಯ್ಬೇಡ ಅಂದ. ಹೌದೌದು. ಪೂರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಏನ ಸಿದ್ಧ ಅಲ್ಲಿ ನೆನದನು ಭಕ್ತಿಯ ಭಂಡಾರ. ಸೊಲಪುರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಏನ ಸಿದ್ಧ ಅಲ್ಲಿ ನೆನದನು ಭಕ್ತಿಯ ಭಂಡಾರ. ಉಮದಿಯ ಸಿದ್ಧ ಎದ್ದಂಗ ಮದ್ದ ಆಡಬ್ಯಾಡೋ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ, ಹಾಳಾಯ್ತು ಸಂಸಾರ. ಬಂದಾರ ಸ್ವಕ್ಕ ತಪ್ಪುದೋ ದೇಕ ಇರಬೇಕು ಎಚ್ಚರ. ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ. ಇರಬೇಕು ಎಚ್ಚರ. ಸೊಕ್ಕಿನ ನಡೆದು ರಾಯಣ್ಣ ಗೌಡ ಮುರ್ಕೊಂಡು ಮನಿ ಮಾರ. ಉಮದಿಯ ಸಿದ್ಧ ಎದ್ದಂಗ ಮದ್ದ ಆಡಬ್ಯಾಡೋ ಎದುರ ಉಮದಿಯ ಸಿದ್ಧ ಎದ್ದಂಗ ಮದ್ದ ಆಡಬ್ಯಾಡೋ ಎದುರ. ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ, ಹಾಳಾಯ್ತು ಸಂಸಾರ. ಅಂದರ ಸ್ವಕ್ಕ ತಪ್ಪುದೋ ದೇಕ್ಕ ಇರಬೇಕು ಎಚ್ಚರ. ಸೊಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ. ನಡೆದು ರಾಯಣ್ಣ ಗೌಡ ಮುರ್ಕೊಂಡು ಮನೆ ಮಾರ. ರಾಯಣ್ಣ ಗೌಡಂದು ಭೂಮಿ ಎತ್ತು ಏಳಲಂಬರ
ಬಂಗಾರ ತಾಟ ಮಾಡ್ತಿದ್ದು ಊಟ ಅಷ್ಟು ಐಶ್ವರ ರಾಯಣ್ಣ ಗೌಡಂದು ಭೂಮಿ ಇತ್ತು ಏಳಲಂಬರ ಬಂಗಾರ ತಾಟ ಮಾಡ್ತಿದ್ದು ಊಟ ಅಷ್ಟು ಐಶ್ವರ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಹೇಳತಿದ್ದ ಹತ್ತು ಬಳಿ ಗುಂಗಾರ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಮಾಡತಿದ್ದ ಹತ್ತು ಬಳಿ ಗುಂಗಾರ ಸೊತ್ತು ಹಳ್ಳಿಗೆಲ್ಲ ನ್ಯಾಯ ಹೇಳತಿದ್ದ ಹತ್ತು ಬಳಿ ಗುಂಗಾರ ಹರಮಾರು ಅಂದಾರ ರಾಯಣ್ಣ ಗೌಡಾಗ ಇದ್ದಿತ್ತಿಲ್ಲೋ ದರಕಾರ ಇದ್ದಿತ್ತಿಲ್ಲೋ ದರಕಾರ ಬಂದಾರ ಸ್ವಕ್ಕ ತಪ್ಪೋದು ದೇಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ಬಂದಾರ ಸ್ವಕ್ಕ ತಪ್ಪೋದು ದೇಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ರಾಯಣ್ಣ ಗೌಡ ನಡೆದಾನು ದೌಡ ಹೊನ್ನ ಬೆವರಿಗೆ ಊರ ಮಗಳಿಗೆ ಕರಿಲಾಕ ನಡೆದಾನು ಗೌಡ ನೋಡ್ಬೇಕವನ ಏರ ರಾಯಣ್ಣ ಗೌಡ ನಡೆದಾನು ದೌಡ ಹೊನ್ನ ಬೆವರಿಗೆ ಊರ ಮಗಳಿಗೆ ಕರಿಲಾಕ ನಡೆದಾನು ಗೌಡ ನೋಡ್ಬೇಕವನ ಏರ ಹರಮರ ಮನಿಗೆ ಹೋಗ್ಯಾನು ಗೌಡ ಕನುಬೈ ಕೊಟ್ಟಳು ನೀರ ಹರಮರ ಮನಿಗೆ ಹೋಗ್ಯಾನು ಗೌಡ ಕನುಬೈ ಕೊಟ್ಟಳು ನೀರ ಕೈಕಲ್ ಮಚ್ಚಲ್ ಮಾಡಿ ಧರ್ಮರ ಮನಿಯಾಗ ಹೋಗ್ಯಾರೋ ಗೌಡರ ಹೋಗ್ಯಾರೋ ಗೌಡರ ಅಂದಾರ ಸ್ವಕ್ಕ ತಪ್ಪೋದು ದೇಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ರಾಯಣ್ಣ ಗೌಡ ಮಗಳಿಗೆ ಅಂತಾನು ಆಗಿನ ತಯ್ಯಾರ ಧರ್ಮಾರು ಅಂತಾರ ರಾಯಣ್ಣ ಗೌಡಗ ಮಾಡಬೇಡ್ರಿ ಅವಸರ ರಾಯಣ್ಣ ಗೌಡ ಮಗಳಿಗೆ ಅಂತಾನು ಆಗಿನ ತಯ್ಯಾರ ಧರ್ಮಾರು ಅಂತಾರ ರಾಯಣ್ಣ ಗೌಡಗ ಮಾಡಬೇಡ್ರಿ ಅವಸರ ಧರ್ಮರ ಜಡಿ ನೀರ ಪರವೋರಿಗೆ ಬೀಳಬಾರದಂದಾರ ಜಡಿ ನೀರ ಪರವೋರಿಗೆ ಬೀಳಬಾರದಂದಾರ ಧರ್ಮರ ಮತ್ ಮೀರಿ ಕರ್ಕೊಂಡು ನಡೆದಾನು ಗೌಡ ಅಂತ ಪಾಮಾರ ಗೌಡಂತ ಪಾಮಾರ ಅಂದಾರ ಸ್ವಕ್ಕ ತಪ್ಪೋದು ದಿಕ್ಕ ಇರಬೇಕು ಎಚ್ಚರ ಬಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ
ಶಿಮಿತನ ಹೋಗ್ಯಾನೋ ಗೌಡ ಬಹಳಷ್ಟು ಬರಬಾರ ಕಟ್ಟಲ ಎತ್ತ ಮುಂದಕ್ಕ ಹೋಗುವರ್ದು ನಿಂತಂಗೈತೋ ಉಸಿರ ಗೌಡ್ರ ಏನಾಗ್ಯದ್ರಿ ಹೇಳತ್ತಾರ ಮಹಾತ್ಮರು, ಏನಂತ ಹೇಳ್ತಾರ್ರಿ? ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಒಂದೇ ಇದ್ದರೆ ಸಾಕು. ಹೌದೌದು. ನೀ ಹೆಂಗೆ ಇರು, ಖರೆ ನಿನ್ನ ನಾಮದಾಗ ಅಂತ ತಾಕತ್ ಅಂತ ಬಲ ಇರ್ಲಿ ಅಂತ ಹೇಳ್ತಾರ ಮಹಾತ್ಮರು. ಹೌದಾ? ಕೇಳ್ರಿ ಹೇಳೋದದ. ಏನ್ ಹೇಳ್ಬೇಕಂತೀರಿ? ಯೋಗಿನದ ಅಂಶದ ಮುತ್ತೆ ಮಾಯಾದ ಆಟ ಮಾಡ್ದ ಏನು? ದುಡ್ದಾಳ ಕೊಂತು ಬಾಯಿ. ಹೌದೌದು. 12 ವರ್ಷ ಕಲ್ಲಲ್ಲಿಲ್ಲ, ಮುಳ್ಳಲ್ಲಿಲ್ಲ, ಮಳಿಯಲ್ಲಿಲ್ಲ, ಬಿಸಿಲಲ್ಲಿಲ್ಲ, ಗಾಳಿಯಲ್ಲಿಲ್ಲ, ನೋಡ್ರಿ ಹಳ್ಳಲ್ಲಿಲ್ಲ, ಕೊಳ್ಳಲ್ಲಿಲ್ಲ, ಮಧ್ಯರಾತ್ರಿಯಾಗ ಧರ್ಮರ ಮನೆಗೆ ಎದ್ದು ಪಂಚಾರ್ತಿ ತಗೊಂಡು ನಡ್ಕೋತ ಮಾಯದ ಗುಡ್ಡಕ್ಕೆ ಹೋಗಿ ಅಂಶದ ಮುತ್ತನ ಭಕ್ತಿ ಮಾಡಿ ಬರ್ತೀಳು. ಯಾರು? ತಾಯಿನೇಳ ಬಬಲಾದಿ ಕೊಂತಾದೆ. ಹೌದೌದು. ಖರೆ ಅಂಶದ ಮುತ್ತೆ ಕೇಳ್ತಾನ, ಮಗಳ ನೋಡ್ರಿ ಸಸಿಗೆ ಹ್ಯಾಂಗ ಮಾತಾಡಿಸಿ ಕೇಳ್ತಾನ. ಏನಂತ ಕೇಳ್ತಾರ್ರಿ? ಕಲ್ಲಲ್ಲಿಲ್ಲ, ಮುಳ್ಳಲ್ಲಿಲ್ಲ, ಒಟ್ಟ ಗಾಳಿಯಲ್ಲಿಲ್ಲ, ಮಳಿ ಅಲ್ಲಿಲ್ಲ, ಹಳ್ಳ ಕೊಳ್ಳಲಿಲ್ಲ, ಇಷ್ಟು ನಾನು ಭಕ್ತಿ ಮಾಡ್ತಿ ಎದಕ್ಕಾಗಿ? ಏನ ಕಾರಣ ಇದ್ದಿರ್ಬೇಕು? ಏನು ಬೇಕಾಗ್ಯದ? ಏನಕ್ಕೆ ಹರ್ಕತ್ತಾಗ್ಯದ? ಅವಾಗ ತಾಯಿನೇಳ ಕೊಂತುಬಾಯಿ ಹೇಳ್ತಾಳ, ಮಾವ ಇದೇ ದಿಂದ ಹಾದಿ ಕೈಲಿಗತ್ತಿದ ಅಂದಳು. 12 ವರ್ಷ ನಿನ್ನ ಭಕ್ತಿ, ನಿನ್ನ ಸೇವಾ ನಿನ್ನಲ್ಲಿ ದುಡುಕಿ ಮಾಡ್ಬೇಕಂದ್ರೆ ಕಾರಣ ಏನು? ಏನು ಕಾರಣ ಅದ? ನೀ ಯಾವಾಗ ಮಾತಾಡಿಸಿ ನಿನ್ನ ಜೊತೆ ನಾ ಯಾವಾಗ ಮಾತಾಡೆ ನಾ ಏನು ಇಚ್ಛಾ ಪಟ್ಟಿನಿ, ನಾ ಏನ ಬೇಡ್ತೀನಿ ಅದು ನೀ ಕುಡ್ತಿ ಅನ್ನೋದು ನಿನ್ನ ಮ್ಯಾಗ ಭರೋಸದ ಮಾವ. ಅದಕ್ಕಾಗಿ ನಾ ಇಟ್ಟು ದುಡುಕಿ ಮಾಡಿದ. ಏನು ಬೇಕು ಹೇಳು ಕೊಂತಾದೇವಿ ನಿನಗ ಕೊಡ್ತ. ಹೌದಾ? ನೋಡ್ರಿ ಎಂತ ಮಾತು ಹೇಳ್ತಾರ ಮುದುಕಪ್ಪ ಮಾಸ್ತರ. ಏನು ಬೇಕು ಬೇಡಿದ ಕೊಡ್ತ ಹೇಳ ಅಂದಾಗ ಮಾವ ನೋಡ್ರಿ ಹಿಂಡ ಸಿದ್ಧರೊಳಗ ಪುಂಡ ಮಗ. ಹೌದಾ? ಸಿದ್ಧಟಿಗೆ ಒಳಗ ಹಿಂಡ ಸಿದ್ಧರ ಒಳಗೆ ಪುಂಡ ಮಗ. ಹೌದಾ? ನನ್ನ ಹೊಟ್ಟಿಲಿ ಹುಟ್ಟಬೇಕು, ಆ ಫಲ ಕೊಡು ನನಗೆ. ಅವಾಗ ಕೊಂತುಬಾಯಿಗೆ ಮಾವ ಹೇಳ್ತಾನ, ನಾಳೆ 12 ವರ್ಷ ಆಗುತ್ತದ, ನಾಳಿನ ದಿವಸ ನೀ ಭಕ್ತಿಗೆ ಬಂದೆ ಅಂದ್ರೆ 12 ವರ್ಷ ಒಂದು ಪಟ್ಟು ಮುಗ್ದಂಗೆ ಆಗುತ್ತದ. ನಾಳೆ ನಿನಗೆ ನೀ ಬೇಡದ ಫಲ ಕೊಡ್ತಾ ಹೋಗಂದಾಗ ಹೊಳ್ಳಿ ಧರ್ಮರ ಮನೆಗೆ ಬಂದಳು. ಇನ್ನು ನಸ್ಕಿಂದಾಗ ಎದ್ದು ಹೋಗ್ಬೇಕಂತೇಳಿ ಖರೆ ನಿದ್ದೆ ಹತ್ತಿವೆ. ಮಾಯಾದ ಆಟ ಮಾಡಿಬಿಟ್ಟ ಕೊಂತಾದೇವಿಗೆ ಸರದ ನಿದ್ದೆ ಹತ್ತು. ಕೊಂತಾದೇವಿ ಎದ್ದು ಹೇಳಿಲ್ಲ. ಕನಬಾಯಿ ಪದ್ಮಾದೇವಿ ಹೇಳ್ತಾಳ ಯಾರಿಗೆ? ತನ್ನ ಸಸಿ ಇದ್ದಂತ ಕನಬಾಯಿಗೆ, ಏ ಕನಬಾಯಿ 12 ವರ್ಷ ಕೊಂತುಬಾಯಿ ದುಡುಕಿ ಮಾಡ್ಯಾಳ, ಇವತ್ತು ನಿನ್ನ ಮಾವ ಫಲ ಕೊಡವದಾನ. ಹೌದಾ? ಏನು? ಇವತ್ತು ನಿನ್ನ ಮಾವ ಫಲ ಕೊಡವದಾನ. ಕೊಂತೆವರೆ ಮನೆಗೆ ಬಿಟ್ಟಾಳ, ಏಳಕ್ಕೆ ತಡ ಮಾಡ್ತಾಳ. ಅವಳಕ್ಕಿಂತ ಮುಂಚೆ ಹೋಗಿ ನಿಮ್ಮ ಮಾವಂದು ಹ್ಯಾಂಗ ಕೊಂತೆವ್ ಭಕ್ತಿ ಮಾಡಿ ಬರ್ತೀಳ ಹಂಗ ಭಕ್ತಿ ಮಾಡು, ಆ ಫಲ ನಿನಗೆ ಸಿಗುತ್ತದ, ತಗೊಂಡು ಬಾ. ಹೌದಾ? ಕನಬಾಯಿ ಹೋಗಿ ಕೊಂತಾದೇವಿ ಹಂಗ ಭಕ್ತಿ ಮಾಡ್ಯಾಳ. ಹಂಗ ಭಕ್ತಿ ಮಾಡಿದಾಗ ಉಡಿ ಒಡ್ಡಿ ನಿತ್ತಳು. ಅಂಶದ ಮುತ್ಯಾಗ ತ್ರಿಕಾಲ ಜ್ಞಾನಿ ಅಂತೇಳಿ ಕರೆದಾರ. ಹೌದೌದು. ತ್ರಿಕಾಲ ಅಂದ್ರೆ ಏನ್ರಿ? ಭೂತ ಭವಿಷ್ಯ ವರ್ತಮಾನ 3 ಕಾಲ ಯಾವ ತಿಳಿದವನ ಯಾವ ಅರಿತನ ಅವನಿಗೆ ತ್ರಿಕಾಲ ಜ್ಞಾನಿ ಅಂತೇಳಿ ಕರೀತಾರ. ಮಾಸ್ತರ ಏನ್ ಹೇಳಿದ್ರಿ ನೀವು? 3 ಭೌತ ವರ್ತಮಾನ ಭವಿಷ್ಯ ಇವು 3 ಅರ್ಥನ ಮುಂದಾಗೋ ಸುದ್ದಿ ಹಿಂದಾಗೋ ಸುದ್ದಿ ಅಮೋಕ್ಷದಲ್ಲಿ ಅದ. ಹೌದು. ಆದ್ರೂ ಮಗ ಬೇಕಾಗಿ ಯಾರು ದುಡ್ದಿರು? ಕೊಂತೆವ್ ದುಡ್ದಿಳು. ಹೌದು. ಹಿಂಡ ಸಿದ್ಧರಲ್ಲಿ ಪುಂಡ ಸಿದ್ಧ ಕಲಿಯೋಗದಾಗ ಕೃಷ್ಣ ಅವತಾರ ಇಂಥ ಫಲನೇ ಬೇಕಂತೇಳಿ ಯಾರಲ್ಲಿ ದುಡ್ದಿಳು? ಮಾವನಲ್ಲಿ ದುಡ್ದಿಳು. ದುಡ್ದಾಳದ ಕೊಂತೆವ್ಗ ಕೊಡ್ಬೇಕಾಗಿರ್ತಕ್ಕಂಥ ಫಲ ಕನಬಾಯಿಗೆ ಯಾಕೆ ಕೊಟ್ಟ? ಅದೇ ಹೇಳುದಾದ್ರಿ ಗೌಡ್ರ. ನಾವು ಅದೇ ಕೇಳತ್ತಿದ್ದೇವೆ. ಕೇಳ್ರಿ ಬಂಧುಗಳೇ, ಏನ್ ಹೇಳ್ರಿ? ಅಂಶದ ಮುತ್ಯಾಗ ಗೊತ್ತಿತ್ತು ಕೊಂತೆವ್ಗ ನಿದ್ದೆ ಹಚ್ಚಿ ಮಾಯದ ಆಟ ಮಾಡಿದವನೇ ಗುಡ್ಡದ ಮುತ್ಯ. ಹೌದೌದು. ಕನವಾಯಿ ಬಂದಾಳ ಅಂತೇಳಿ ಗುರುತ ಅಂಶದ ಮುತ್ಯಾಗಿತ್ತು. ಹೌದಾ? ಖರೆ ಪೈಲಾ ಬಡತಾನಿತ್ತು ಯಾರಿಗೆ? ಸಂಕದ ರಾಯಣಗೌಡಗ. ಸಂಕದ ರಾಯಣಗೌಡಗ ಬಡತಾನಿತ್ತು. ಭಾಗ್ಯದ ಲಕ್ಷ್ಮಿ ಮಾತ ತಿಳ್ಕೊಂಡು ರಾಯಣಗೌಡ ಶಿರ್ತಾನ ಬತ್ತು ತನ್ನ ಮಗಳ ಮಾತು ಕೇಳಿ. ಹೌದೌದು. ಮಗಳು ಯಾರು? ಅಂಶದ ಮುತ್ತನ ಸಸಿ ಕನವಾಯಿ ಮಾತು ಕೇಳಿ ಶಿರ್ತಾನ ಬತ್ತು. ಹೊಲದಾಗ ಬರೇ ಹೀರಿ ಬಿತ್ತದ್ರ ಮುತ್ತು ರತ್ನಾಗಿ ಬೀಳ್ದಾವ ರಾಶಿ ಮಾಡುವಾಗ. ಹೌದೌದು. ಅಟ್ಟು ಶಿರ್ತಾನ ರಾಯಣಗೌಡಂದು ಖರಿ ಯಾವ ಕೊಟ್ಟ ನೋಡು, ಕೊಟ್ಟವನಿಗೆ ಮರ್ತಿದ್ದವ. ಹೌದೌದು. ಸೊಕ್ಕ ಬಂದಿತ್ತು ರಾಯಣಗೌಡಗ. ನನ್ನಂತ ಶಿರುವಂತ ಜಗತ್ತದಾಗ ಯಾರು ಇಲ್ಲ ಅಂತೇಳಿ ತಿಳ್ಕೊಂಡಿದ ಯಾರು? ರಾಯಣಗೌಡ. ರಾಯಣಗೌಡನ ಗರ್ವ ಹರಣ ಮಾಡಬೇಕಾಗ್ಯದ.
ಹೌದ ಮುಳ್ಳಿಲೆ ಮುಳ್ಳು ತೆಗಿಬೇಕಾಗ್ಯದ. ಮುಳ್ಳಿಲೆ ಮುಳ್ಳ ತೆಗಿಬೇಕಾಗ್ಯದ. ಯಾನ ಮಾಡದ ಅಂತ ಕನಬಾಯಿ ಹೊಟ್ಟಿಲಿ ಮಗ ಹುಟ್ಟಿ ಬಂದ ಆ ಮಗನಿಂದ ರಾಯಣಗೌಡನ ಗರ್ಭರಣ ಆಗ್ಬೇಕಂತೇಳಿ ಕೊಂತೆವ್ಗ ಕುಡುಫಲ ಕನಬಾಯಿಗೆ ಕೊಟ್ಟ. ಹೌದೌದು. ಮುಂದ ಕನಬಾಯಿ ಗರ್ಭ ನಿತ್ತಾವ. ಹೌದ 9 ತಿಂಗಳ ನೋಡ್ರಿ ದಿನ ತುಂಬ್ಕೊತ ಬಂದಾವ. ಹೌದ ಗೌಡ ವಿಚಾರ ಮಾಡದ ಏನ್ ವಿಚಾರ ಮಾಡ್ದ ಮನ್ಯಾಗ? ನಾಂತೂ ಇಟ್ಟು ಶ್ರೀಮಂತಿಕೆ ಇಟ್ಟು ಸೌಕರ್ಯ ಇದ್ದ. ಹೌದ ಮನ್ಯಾಗ ಬಂಗಾರ ಹಂಡ್ಯ, ಬಂಗಾರ ಚೆರಿಗಿ, ಬಂಗಾರ ಗಂಗಾಳ. ಮಗಳು ಗರ್ಭಿಣಿಯಳ. ಹೌದ ಮಾತಾಡಿಸಿ ಬರ್ಬೇಕು, ತಿಲ್ಲಕ ಏನಾರ ಒಯ್ಬೇಕಂತೇಳಿ ಬುತ್ತಿ ಕಟ್ಕೊಂಡ. ಹೌದು ಬಂಕಿ ಬುತ್ತಿಲ್ಲ ಲಕ್ಷ ಇಡ್ರ ನಾ ಹೇಳೋ ಮಾತ ಹಣ್ಣ ಹಂಪಲ ಬುತ್ತಿ ಹಿಂಗ ಮಗಳಿಗೆ ಏನ್ ಇಚ್ಛೆ ಆಗ್ತದ ಅದು ಎಲ್ಲ ಕಟ್ಕೊಂಡ ಮಗಳಿಗೆ ಮಾತಾಡಿಸಿ ಧರ್ಮರಿಗೆ ಕೇಳಿ ಮಗಳಿಗೆ ಕರ್ಕೊಂಡು ಬಾಣತನಕ ತನ್ನ ಮನೆಗೆ ಕರ್ಕೊಂಡು ಬರ್ಬೇಕಂತೇಳಿ ಕಂಟಲು ತಗೊಂಡು ಧರ್ಮರ ಮನೆಗೆ ಬಂದ. ಹೌದೌದು. ಧರ್ಮರಿಗೆ ತಾಯಿನೇಳ ಪದ್ಮಾದೇವಿಗೆ ಕೇಳ್ತಾನ. ಯಾರು? ರಾಯಣಗೌಡ. ಏನಂತ ಕೇಳ್ತಾನ? ನನ್ನ ಮಗಳಿಗೆ ಬಾಣತನಕ ನಾ ಕರ್ಕೊಂಡು ಹೋಗ್ಬೇಕಂತೇಳಿ ಕರ್ಲಿಕ್ಕೆ ಬಂದಿದ. ಹೌದ ಹಚ್ಚುಟ್ರಿ ನನ್ನ ಮಗಳಿಗೆ. ಹೌದ್. ಅವಾಗ ಪದ್ಮಾದೇವಿ ಅಂದಳು, ನಾ ಏನ್ ಹೇಳಂಗಿಲ್ರಿ, ಧರ್ಮರಿಗೆ ಕೇಳ್ರಿ. ಹೌದ್. ಅವಾಗ ಹೌದು ಸಿದ್ಧ ಬಿಳಿಯಾಣ ಸಿದ್ಧಗ ಕೇಳತ್ತಾನ. ಯಾರು? ರಾಯಣಗೌಡ. ಹೌದಾ? ಧರ್ಮರ ನನ್ನ ಮಗಳ ಬಾಣತಾನ ನಮ್ಮ ಮನೆಗೆ ಆಗಲಿ ನಾ ತಗೊಂಡು ಹೋಗುತ್ತೆ. ಅವಾಗ ಹೌದು ಸಿದ್ಧ ಹೇಳ್ತಾನ, ಗೌಡ ಧರ್ಮರ ಜಡಿ ನೀರ ಪರವೂರಿಗೆ ದಕ್ಕಂಗಿಲ್ಲ ಒಯ್ಬೇಡ ಅಂದ. ಹೌದೌದು. ನೋಡ್ರಿ ಏನ್ ಹೇಳ್ತಾನ. ಅವಾಗ ಏನ್ ಹೇಳ್ತಾನ ರಾಯಣಗೌಡ? ಧರ್ಮರ ಜಡಿ ನೀರ ಪರವೂರಿಗೆ ದಕ್ಕಂಗಿಲ್ಲ ಗೌಡ ಒಯ್ಬೇಡ ಅಂತೇಳಿ ಹೌದು ಸಿದ್ಧ ಹೇಳ್ತಾನ. ಹೌದು. ಅಂಡ ಹೇಳ್ಯಾನಂದ್ರ ಗೌಡ ಒಯ್ಬೇಡ ಅಂತೇಳಿ ಬಿಳ್ಯಾಣ ಸಿದ್ಧ ಮುತ್ಯನು ಹೇಳ್ದ. ಹೌದ್. ಖರೆ ಧರ್ಮರ ಮಾತು ಮೀರಿ ರಾಯಣಗೌಡ ನಾ ಇಟ್ಟು ಸೌಕರ್ಯಕ್ಕಿದ್ದ ಇವ್ರ ಮನೆಗೆ ಯಾಕೆ ಬಿಡಬೇಕು, ಮಗಳಿಗೆ ತಗೊಂಡು ಒಯ್ಬೇಕಂತೇಳಿ ಮಾತು ಮೀರಿ ಕಂಟಲು ಎತ್ತಿನ ಮ್ಯಾಗ ಮಗಳಿಗೆ ಕುಂಡ್ರಸದ ತಗೊಂಡು ಹೊಂಟ. ಹೌದೌದು. ಧರ್ಮರ ಮನೆ ದಾಟಿ ಹಂಗೆ ತಗೊಂಡು ಹೊಂಟ ಸಂಕದ ಸೀಮೆ ಸನಿ ಬರ್ತಿತ್ತು. ಹೌದ್. ಖರೆ ಕನಬಾಯಿಗೆ ಕಂಟಲು ಎತ್ತಿನ ಮ್ಯಾಗ ಕೂತು ಬ್ಯಾಸರ ಬರ್ಲಾಗತ್ತಿತ್ತು. ಯಪ್ಪ ಒಂದು ಕತ್ತೇರಿ ಹೇಳು ಅಂತೇಳಿ ನನಗೆ ನಿದ್ದೆ ಬರ್ಲಾಗ್ತದ. ನಿದ್ದೆ ಬರ್ಲಾಗತ್ತದ ಕತ್ತೇರಿ ಹೇಳ ಅಂದಾಗ ಮಂದಿ ಕತಿ ಕೇಳಿ ಏನು ಮಾಡಕ್ಕೆ ಮಗಳ, ನಂದೇ ಕತಿ ಹೇಳತ್ತ ಕೇಳತ್ತೇಳಿ ನನ್ನ ಭೂಮಿ ಇಟ್ಟದ, ನನ್ನ ಬಂಗಾರ ಇಟ್ಟದ, ನನ್ನಲ್ಲಿ ಬೆಳ್ಳಿ ಇಟ್ಟದ, ನನ್ನ ಶ್ರೀಮಂತಿಕೆ ಇಟ್ಟದ, ಹಿಂಗೆಲ್ಲ ನಮ್ಮಲ್ಲಿ ಕಿಲಾರಿ ಇಟ್ಟವ, ಹಿಂಗೆಲ್ಲ ಕತಿ ಹೇಳುತ್ತ. ಐಶ್ವರ್ಯದ ಕತ್ತಿ ಹೇಳಕತ್ತ. ತನ್ನ ಐಶ್ವರ್ಯದ ಕತಿ ಹೇಳಗತ್ತ. ಯಾರು? ಕನಬಾಯಿ ಯಾನ ಎತ್ತಿನ ಮ್ಯಾಗ ಕೂತಿಲ್ ನೋಡ್ರಿ. ಕೂತಲೆ ಕನಬಾಯಿಗೆ ಜಂಪ್ ಹತ್ತಿ ಬಿಟ್ಟ. ಕಂಟಲ್ ಎತ್ತಿನ ಮ್ಯಾಗ ಮಗಳು ಕೂತಾಳ. ತುಂಬುದು 7 ತಿಂಗಳ ಗರ್ಭಿಣಿಯಾಳ. ಯಾರು? ಕನಬಾಯಿ. 7 ತಿಂಗಳ ಪಿಂಡ ಕನಬಾಯಿ ಹೊಟ್ಟ್ಯಾಗ. ಆಗಲೇ 9 ತಿಂಗಳ ಅಂದ್ರು ನೀ ಸುಮ್ಮ ಮಕ್ಕೊಂಡಿನಿ ಮುದಕಪ್ಪ ಮಾಸ್ತರ್. 9 ಅಲ್ಲ 7 ತಿಂಗಳ. 7 ತಿಂಗಳ ಪಿಂಡ ಕನಬಾಯಿ ಹೊಟ್ಟಿ ಒಳಗೆ ಬೆಳಿತಿತ್ತು. ಹೌದ. ಕಂಟಲು ಎತ್ತಿನ ಮ್ಯಾಗ ಕನಬಾಯಿ ಕೂತು ಕತಿ ಕೇಳ್ತಾಳ. ಅಪ್ಪ ಶ್ರೀಮಂತಿಕೆ ತನ್ನ ಶ್ರೀಮಂತಿಕಿದೆ ವೈಡೂರಿ ಹೇಳ್ತಿದ. ನಿದ್ದೆ ಹತ್ತಿ ಬಿಡ್ತು ಕನಬಾಯಿಗೆ. ಹೌದೌದು. ಮುತ್ಯನ ಮಾತ ಹೊಟ್ಟ್ಯಾಗಿದ್ದಲ್ಲಿ ಮೊಮ್ಮಗ ಹೂ ಹೂ ಹತ್ತಿದ. ಹಿಂಗ ತಲೆ ಎತ್ತಿ ನೋಡ್ದ ಮಗಳರೇ ಮನೆಗ್ಯಾಳ. ಹೂ ಯಾರ ತರತೆ ಗಾಬರಿಗೆ ಬಿದ್ದ. ಹೌದ. ಏ ಗೌಡ ಅಂದ ಮುತ್ಯಾಗೆ. ಸೊಕ್ಕ ಬರ್ಲಕ್ಕ ತಡ ಇಲ್ಲ ಅಂದ. ಹೌದು. ಸಂಕದ ಭೂಮಿ ಸೀಮೆ ಬಂದಾದ ಸನಿ. ಕಂಟ್ಲಿ ಅತ್ತ ಮುಂದೂ ಕಾಲಿಡಲ್ದು ಹಿಂದೂ ಕಾಲಿಡಲ್ದು. ಎಲ್ಲಿ ನಿತ್ತದ ಅಲ್ಲೇ ನಿತ್ತು ಗೌಡ ಗಾಬರಿಗೆ ಬಿದ್ದ. ಮುತ್ಯ ನೋಡ್ರಿ, ಶ್ರೀಮಂತಿಕೆದ ಸೊಕ್ಕಿನ ಅಳತಿ ಬೇಕು, ಕರೆ ನಿನಗೆ ಸೊಕ್ಕ ಬರ್ಲಕ್ಕ ತಡ ಇಲ್ಲ. ಯಾವ ಕೊಟ್ಟನ ಅವನಿಗೆ ಮರ್ತಿದಿ. ನಮ್ಮ ಅಪ್ಪಗಳು ಹೇಳ್ಯಾರ ಒಯ್ಬೇಡ ಅಂದ್ರೂ ಮಾತು ಮೀರಿ ತಂದಿದಿ ಅಂದ್ರ ಇನ್ನು ನೋಡ್ರಿ ಏನ್ ಹೇಳ್ತಾನ. ನಿನ್ನ ಇಡೀ ಏನ ಶ್ರೀಮಂತಿಕೆದ ಚಡಚಣ ಚಾಣಿಕರ ಏನೋ ಕ್ವಾಟಿಗೆ ಹೋಗಲತ್ತೇಳಿ ತಾಯಿ ಗರ್ಭದಾಗಿದ್ದಾಗ ಶ್ರಾಪ ಕೊಟ್ಟ. ನೋಡ್ರಿ ಸಿದ್ಧಟಿಗೆ ಹೆಂಗಾಗ್ಯದ. ಚಡಚಣ ಚಾಣಿಕರ ಏನು ಕ್ವಾಟಿಗೆ ಹೋಗಲತ್ತೇಳಿ ತಾಯಿ ಗರ್ಭದಾಗ ಶ್ರಾಪ ಕೊಟ್ಟ. ಗಾಬರಿ ಆದ. ಹಳ್ಳಿ ಮಗಳಿಗೆ ತಗೊಂಡು ಧರ್ಮರ ಮನೆಯಾಗ ಸಾಗಲ ಅಡ್ಡ ಬಿದ್ದು ನಾಯನ ಈ ಮಗಳಿಗೆ ಒಯ್ಯಲ್ಲ ಅಂದ. ತಾಯಿ ಗರ್ಭದಾಗಿದ್ದಾಗೆ ಸಿದ್ಧಟಿಗೆ ಮಾಡ್ಯಾನ, ಪವಾಡ ಮಾಡ್ಯಾನ. ಹಿಂಡ ಸಿದ್ಧರೊಳಗೆ ಪುಂಡ ಮಲಕಾರ ಸಿದ್ಧ ಮುತ್ಯ. ಯಾವ ರೀತಿಯಿಂದ ನನ್ನ ರಾಯಣಗೌಡನ ಸಂಕದ ಸೀಮಿತನ ಹೊಂಟಾನ. ಸಂಕದ ಸೀಮಿತನ ಹ್ಯಾಂಗ ಬರ್ತಾನ. ಕಂಟ್ಲಿ ಎತ್ತ ಹ್ಯಾಂಗ ಅಲ್ಲೇ ನಿತ್ತ ಜಗತ್ಯದಾಗ ನನ್ನ ಮಲಕಾರ ಸಿದ್ಧ ಮುತ್ಯ ಸಿದ್ಧಟಿಗೆ ಮಾಡ್ತಾನ. ಕೇಳ್ರಿ ಬಂಧುಗಳೇ. ಸಂಕದ ಸೀಮಿತನ ಹೋಗ್ಯಾನೋ ಗೌಡ ಬಹಳಷ್ಟು ಬರಬಾರ. ಕಂಟಲ ಎತ್ತ ಮುಂದಕ್ಕ ಹೋಗುವಲ್ದು ನಿಂತಂಗೈತೋ
ಶಿರ ಕನುಬಾಯಿ ಹೊಟ್ಯಾಗ ಮಲಕಾರಿಸಿದ್ದ ಹೊರದಾನು ಹಂಕಾರ ಕನುಬಾಯಿ ಹೊಟ್ಯಾಗ ಮಲಕಾರಿಸಿದ್ದ ಹೊರದಾನು ಹಂಕಾರ ಅಂದಾನ ತನ ಕೇಳಿ ರಾಯಣ್ಣ ಗೌಡ ನಡಗ್ಯಾನು ತರತಾರ ನಡಗ್ಯಾನು ತರತಾರ ಅಂದಾರ ಸ್ವಕ್ಕ ತಪ್ಪೋದು ದಿಕ್ಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ಮುಗ್ದೆಯ ಸಿದ್ಧ ಎದ್ದಂಗ ಮಾಡ ಆಡಬ್ಯಾಡ ಎದುರ ಮುಗ್ದೆಯ ಸಿದ್ಧ ಎದ್ದಂಗ ಮಾಡ ಆಡಬ್ಯಾಡ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಭವಭಾರ ಅಂದಾರ ಸ್ವಕ್ಕ ತಪ್ಪೋದೇಕ ಇರಬೇಕು ಎಚ್ಚರ ಸಕ್ಕಿಲಿ ನಡೆದು ರಾಯಣ್ಣ ಗೌಡ ಮುರುಕೊಂಡ ಮನಿ ಮಾರ ರಾಯಣ್ಣ ಗೌಡ ಮಗಳಿಗೆ ಕೇಳತಾನು ಮಾಡಿ ವಿಚಾರ ತನ್ನ ತಂದಿಗೆ ಕನ್ನವ್ವ ಹೇಳ್ತಾಳು ಸಿದ್ಧರ ಚಮತ್ಕಾರ ರಾಯಣ್ಣ ಗೌಡ ಮಗಳಿಗೆ ಕೇಳತಾನು ಮಾಡಿ ವಿಚಾರ ತನ್ನ ತಂದಿಗೆ ಕನ್ನವ್ವ ಹೇಳ್ತಾಳು ಸಿದ್ಧರ ಚಮತ್ಕಾರ ಮಾಡಿದ ತಪ್ಪ ಏನ್ ಮಾಡುದಪ್ಪ ಏನ ಮಾಡಿದರ ಯಾರ ಮಾಡಿದ ತಪ್ಪ ಏನ್ ಮಾಡುದಪ್ಪ ಏನ ಮಾಡಿದರ ಯಾರ ಮಾಡಿದು ಉಣ್ಣೋ ಮಾರಾಯ ಅಂತ ನುಡಿದಾಳು ನಿಷ್ಠೂರ ನುಡಿದಾಳು ನಿಷ್ಠೂರ ಅಂದರ ಸ್ವಕ್ಕ ತಪ್ಪುದು ದಿಕ್ಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ಎದ್ದಂಗ ಮಾತ ಆಡಬ್ಯಾಡ ಎದುರ ಎದ್ದಂಗ ಮಾತ ಆಡಬ್ಯಾಡ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ ಹಾಳಾಯ್ತು ಸಂಸಾರ ಅಂದರ ಸ್ವಕ್ಕ ಬೋದುದಿಕ್ಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಗ ಕಷ್ಟ ಬಂತು ಘೋರ 360 ಬಂಗಾರ ತಾಟ ಹಾರೋದು ಬರರಾರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಗ ಕಷ್ಟ ಬಂತು ಘೋರ 360 ಬಂಗಾರ ತಾಟ ಹಾರೋದು ಬರರಾರ ಗೌಡನ ಐಶ್ವರ್ಯಗಳಿಗೆ ಗಂಪಾಯ್ತು ಸುರಶಾನು ಕಣ್ಣೀರ ಗೌಡನ ಐಶ್ವರ್ಯಗಳಿಗೆ ಗಂಪಾಯ್ತು ಸುರಶಾನು ಕಣ್ಣೀರ ಅದಾಗೆ ಕಟ್ಟ ಗೌಡನ ಪಾಲಿಗೆ ಉಳದ ಬಂತು ಚೂರ ಉಳದ ಬಂತು ಚೂರ ಬಂಡಾರ ಸೊಕ್ಕ ತಪ್ಪುದು ದಿಕ್ಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣ್ಣ ಗೌಡ ಮುರುಕೊಂಡು ಮನಿ ಮಾರ ಮುಗ್ದೆಯ ಸಿದ್ಧ ಎದ್ದಂಗ ಮಾತ ಆಡಬ್ಯಾಡ ಎದುರ ಮುಗ್ದೆಯ ಸಿದ್ಧ ಎದ್ದಂಗ ಮಾತ ಆಡಬ್ಯಾಡ ಎದುರ ಧರ್ಮರಿಗೆ ನಿಂದಿಸಿ ರಾಯಣ್ಣ ಗೌಡಂದು ಹಾಳಾಯ್ತು ಸಂಸಾರ
ಮನೆ ಮಾರ ಸೊಲಪುರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಏನ ಸಿದ್ಧ ಅಲ್ಲಿ ನೆನದನು ಭಕ್ತಿಯ ಭಂಡಾರ ಸೊಲಪುರ ಜಿಲ್ಲಾದಾಗ ಕುಂಬಾರಿ ಊರ ಜಗದಾಗ ಜಾಯಿರ ಏನ ಸಿದ್ಧ ಅಲ್ಲಿ ನೆನದನು ಭಕ್ತಿಯ ಭಂಡಾರ ಇಂಚಿಗಾರಿ ಸಂಭು ಮತ್ತನ್ನ ಸಾಹಿತ್ಯ ತಿಂದಂಗ್ ಸಕರಿ ಸಾರ ಇಂಚಿಗಾರಿ ಸಂಭು ಮತ್ತನ್ನ ಸಾಹಿತ್ಯ ತಿಂದಂಗ್ ಸಕರಿ ಸಾರ ಓಡಿದ ಸಬದಾಗ ಬಿಳಿಯಾಡಿ ಹಾಡವ ಕೋಗಿಲದಂಗ ಸೂರ ಕೋಗಿಲದಂಗ ಸೂರ ಅಂದರ ಸ್ವಚ್ಛ ತಪ್ಪೋದಿಕ್ಕ ಇರಬೇಕು ಎಚ್ಚರ ಪಕ್ಕಿಲ ನಡೆದು ರಾಯಣಗೌಡ ಹುರ್ಕೊಂಡು ಮನೆ ಮಾರ ಸಂಸಾರ ಹಾಳಾಯ್ತು ಸಂಸಾರ ಅಂದರ ಸ್ವರ್ಗ ತಪ್ಪೋದಿಕ್ಕ ಇರಬೇಕು ಎಚ್ಚರ ಸಕ್ಕಿಲ ನಡೆದು ರಾಯಣಗೌಡ ಮುರ್ಕೊಂಡು ಮನೆ ಮಾರ ಹುರ್ಕೊಂಡು ಮನಿ ಮಾರ ಹುರ್ಕೊಂಡು ಮನಿ ಮಾರ ಹುರ್ಕೊಂಡು ಮನಿ ಮಾರ